ಕಂಪ್ಲಿ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಬಳಿ ಮಲ್ಲಿಕಾರ್ಜುನ ನೇಮಕ. ಬಳ್ಳಾರಿ ನಗರದ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ತಾಲೂಕು ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಂಪ್ಲಿ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಬಳಿ ಮಲ್ಲಿಕಾರ್ಜುನ ಅವರನ್ನ ನೇಮಕ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಂಪ್ಲಿ ತಾಲೂಕು ಉಪಾಧ್ಯಕ್ಷರಾಗಿ ವಿವಿ ನಾಗರಾಜ್, ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿ ಸಿ ಕೊಟ್ರೇಶ್, ಕಾರ್ಯಾಧ್ಯಕ್ಷರಾಗಿ ಎಚ್ಪಿ ಗಣೇಶ್, ಗೌರವಾಧ್ಯಕ್ಷರಾಗಿ ಮೇದಾರ್ ಶ್ರೀನಿವಾಸ್, ಸಂಚಾಲಕರಾಗಿ ಎ ಯಂಕಪ್ಪ, ವಾಣಿಜ್ಯ ಘಟಕದ ಅಧ್ಯಕ್ಷರಾಗಿ ಸಾಬಣ್ಣ ಮೇಟಿ, ನಗರ ಘಟಕದ ಗೌರವಾಧ್ಯಕ್ಷರಾಗಿ ಕೆ ಮಲ್ಲಿಕಾರ್ಜುನ ಹಾಗೂ ಸದಸ್ಯರಾಗಿ ಕೆ ವಿರುಪಣ್ಣ ಅವರನ್ನ ನೇಮಕ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಜಂಟಿಯಾಗಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷ ಚಾನಲ್ ಶೇಖರ್ ಹಾಗೂ ಜಿಲ್ಲಾಧ್ಯಕ್ಷ ಅಂಗಡಿ ಶಂಕರಪ್ಪ, ಬಳಿ ಮಲ್ಲಿಕಾರ್ಜುನ ಅವರು ಕಳೆದ ಹಲವಾರು ವರ್ಷಗಳಿಂದ ಕಂಪ್ಲಿ ತಾಲೂಕಿನಲ್ಲಿ ನಾಡು ನುಡಿ ಜಿಲ್ಲಾ ರಕ್ಷಣೆಗೆ ನಿರಂತರ ಹೋರಾಟ ಮಾಡುತ್ತಾ ಬಂದಿರುವ ಹೋರಾಟಗಾರರು ಅಂತ ಶ್ಲಾಘಿಸಿದರು. ಅವರ ಸೇವೆ ಹಾಗೂ ಬದ್ಧತೆ ತಾಲೂಕಲ್ಲಿ ಅಪಾರವಾಗಿದ್ದು, ಮುಂದಿನ ದಿನದಲ್ಲಿ ಸಂಘಟನೆಯನ್ನ ಇನ್ನಷ್ಟು ಬಲಿಷ್ಠಗೊಳಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನೂತನ ಪದಾಧಿಕಾರಿಗಳ ನೇಮಕದಿಂದ ಕಂಪ್ಲಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಚಟುವಟಿಕೆಗಳು ಇನ್ನಷ್ಟು ಚುರುಕುಗೊಳ್ಳಲಿದೆ ಎಂದು ಜಿಲ್ಲಾ ಕಮಿಟಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ಘಟಕ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಅಂಗಡಿ ಶಂಕರ್ ಅವರ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಕಂಪ್ಲಿ ತಾಲೂಕು ಘಟಕದ ಮರು ನೇಮಕವನ್ನು ಬಳೆ ಮಲ್ಲಿಕಾರ್ಜುನ ಅವರನ್ನು ಇವತ್ತು ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಯಾಕಂದರೆ ಕಳೆದ 20 ವರ್ಷದಿಂದ ಕೂಡ ಗ್ರಾಮ ಶಾಖೆಯಿಂದ ಕೂಡ ತಳಮಟ್ಟದಿಂದ ಸಂಘಟನೆ ಮಾಡ್ಕೊಂಡು ಬಂದಿರುವಂಥ ಒಬ್ಬ ಯುವ ನಾಯಕ. ಅದಕ್ಕೋಸ್ಕರ ಮತ್ತೆ ಎರಡನೇ ಬಾರಿ ಕೂಡ ಅವರಿಗೆ ಅವಕಾಶ ಮಾಡಿ ಇವತ್ತೇನು ನೂತನವಾಗಿ ಎರಡನೇ ಬಾರಿಗೆ ಮತ್ತೆ ಕಂಪ್ಲಿ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳು. ಹಾಗೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇಡೀ ಕಂಪ್ಲಿ ತಾಲೂಕದಲ್ಲಿ ಎಲ್ಲ ಗ್ರಾಮ ಶಾಖೆಯಲ್ಲಿ ಕೂಡ ಒಂದು ಸಂಘಟನೆಯನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಬಳ್ಳಾರಿ ಜಿಲ್ಲಾ ಘಟಕದ ಒಂದು ಪದಾಧಿಕಾರಿಗಳ ಸಭೆಯಲ್ಲಿ ಹಲವಾರು ವರ್ಷಗಳಲ್ಲಿ ಕಂಪ್ಲಿ ತಾಲೂಕು ಅಧ್ಯಕ್ಷರು ಮತ್ತು ಗ್ರಾಮ ಶಾಖೆಯಿಂದ ಏನು ಕೆಲಸ ಮಾಡ್ತಾ ಬಂದಂಥ ಬಳೆ ಮಲ್ಲಿಕಾರ್ಜುನ ಅವರನ್ನು ಇವತ್ತು ತಾಲೂಕು ಅಧ್ಯಕ್ಷರನ್ನಾಗಿ ಮರು ನೇಮಕ ಮಾಡಲಾಗಿದೆ. ಅವರ ಚಟುವಟಿಕೆ ಹಲವಾರು ಚಟುವಟಿಕೆಗಳಲ್ಲಿ ರಕ್ಷಣಾ ವೇದಿಕೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ಇದು ಈಗ ಮರು ಆದೇಶ ಮಾಡಿ ಅವ್ರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಆ ವಿಭಾಗದಲ್ಲಿ ಆ ತಾಲೂಕಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ಕನ್ನಡದ ಕಂಪನ್ನು ಹರಿಸ್ಬೇಕಂತೇಳಿ ಮಲ್ಲಿಕಾರ್ಜುನ ಅವ್ರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇವತ್ತು ರಕ್ಷಣಾ ವೇದಿಕೆ ಅಂದರೆ ತಾವು ನೋಡಿರ್ಬೋದು, ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಕಳೆದ 2023 ಡಿಸೆಂಬರ್ 27ರಂದು ಇವತ್ತು ಕನ್ನಡ ಕಡ್ಡಾಯ ನಾಮಫಲಕ ಹೋರಾಟವನ್ನು ಬೆಂಗಳೂರಿನಿಂದ ರಾಜ್ಯಾದ್ಯಂತ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಕ್ಕೆ ಇವತ್ತು ರಾಜ್ಯ ಸರ್ಕಾರ ಕೂಡ 60% ಎಲ್ಲ ನಾಮಫಲಕಗಳು ಕೂಡ ಕನ್ನಡ ಕಡ್ಡಾಯ ಇರಬೇಕಂತ ಆದೇಶ ಮಾಡಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಪ್ರತಿ ತಾಲೂಕು ಕೇಂದ್ರಗಳು ಕೂಡ ಇನ್ನು ಮುಂದೆ ಭೇಟಿ ನೀಡ್ತಾ ಇದ್ದೀವಿ. ಈಗಾಗಲೇ ಹೋರಾಟ ಕೂಡ ಮಾಡಿದ್ದೀವಿ. ಅದರ ಬಗ್ಗೆ ಇನ್ನೂ ಕೆಲವಾರು ಕಡೆ ದೂರುಗಳು ಬಂದಿವೆ, ಅಲ್ಲಲ್ಲಿ ಆಂಗ್ಲ ನಾಮಫಲಕ ಇದೆ ಅಂತ. ಅದನ್ನ ಮರು ತಾಲೂಕು ಕೇಂದ್ರಗಳು ಕೂಡ ಹೋರಾಟ ಹಮ್ಮಿಕೊಳ್ತೀವಿ. ಅದೇ ರೀತಿ ಇಂಥ ಒಳ್ಳೆ ಚಟುವಟಿಕೆಗಳಂಥ ವ್ಯಕ್ತಿನ ತಾಲೂಕು ಅಧ್ಯಕ್ಷರು ಮಾಡೋಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ತಾವೆಲ್ಲರೂ ಕೂಡ ಬರುವ ಜನವರಿ 2026 22ನೇ ತಾರೀಕಿದಂದು ನಮ್ಮ ಸಹೋದರರು ರಾಜ್ಯ ಉಪಾಧ್ಯಕ್ಷರಿಗೂ ಆಗಿರುವಂಥ ಚಾನಲ್ ಶೇಖರ್ ಅವರ ಜನ್ಮದಿನ ಇದೆ. ಅವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಆಸ್ಪತ್ರೆಗಳಲ್ಲಿ ಬ್ರೆಡ್ಡು, ಹಣ್ಣು, ಹಂಪಲು ವಿತರಣೆ ಹಾಗೂ ವಿವಿಧ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನೋಟ್ ಪುಸ್ತಕಗಳ ವಿತರಣೆ ಕಾರ್ಯಕ್ರಮ, ಜಿಲ್ಲಾ ಕೇಂದ್ರಗಳು ಕೂಡ ಅನ್ನದಾನ ಸೇವೆ ಕಾರ್ಯಕ್ರಮ ಕೂಡ ನಾವೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ವಿ. ಇಂಥ ಒಳ್ಳೆಯ ರಾಜ್ಯ ಉಪಾಧ್ಯಕ್ಷರು ಹಲವಾರು 20-26 ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂಥ ಚಾನಲ್ ಶೇಖರ್ ಅವರು ಕೂಡ ವಿಶೇಷವಾಗಿ ಮುಂಚಿತವಾಗಿ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಹಾಗೆ ನನ್ನ ಸಹೋದರಾದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಅಂಗಡಿ ಶಂಕರಪ್ಪರವರ ನೇತೃತ್ವದಲ್ಲಿ ಹಾಗೆ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರು ಕಾರ್ಯದರ್ಶಿ ನೇತೃತ್ವದಲ್ಲಿ ಈ ನನ್ನ ಅಧ್ಯಕ್ಷವನ್ನು ಮುಂಚಿತವಾಗಿಯೇ ಈಗ ನಾನು 3 ತಿಂಗಳಿಂದ ಮುಂಚಿತವಾಗಿಯೇ ನೀನು ಅಧ್ಯಕ್ಷ ತಗೊಂಡೋಗು ಅಂತಂದರು. ನಾನು ಅಧ್ಯಕ್ಷ ಆಲ್ರೆಡಿ 2019ರಿಂದ 2024ರವರೆಗೆ ನಾನು ಅಧ್ಯಕ್ಷ ಆಗಿದ್ದೆ. ಹಾಗೆ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಬೇರೆ ಮಾಡ್ರಿ ಸರ್ ಅಂತ ಹೇಳಿದ್ದೆ. ಅವರಿಗೆ ಒಂದೂವರೆ ವರ್ಷ ಆಯ್ಕೆ ಮಾಡಿಕೊಟ್ರು. ಅಲ್ಲಿ ಕುಂಠಿತವಾಗಿದ್ದಕ್ಕಿಂದ ಇವ್ರು ನೀನು ಆದೇಶ ತಗೊಳ್ಳೇಬೇಕಂತೇಳಿ ನನಗೆ ಒತ್ತಾಯ ಮಾಡಿದರು. ಹಾಗೆ ನಾನು ಅದಕ್ಕೆ ನಮ್ಮ ಅಣ್ಣರ ಸೋದರಾದ ಚಾನಲ್ ಶೇಖರ ಅಣ್ಣ ಸ್ವಲ್ಪ ಸಲಹೆ ತಗೊಂಡು ಆಯಿತು ಮುಂದಿನ ದಿನ ಮಾಡ್ಕೊಂಡು ಹೋಗು, ಎಲ್ಲದಕ್ಕೆ ನಾವೆಲ್ಲ ಬೆಂಬಲಿರ್ತೀವಂತ ನಮಗೆ ಧೈರ್ಯ ಕೊಟ್ಟರು. ಆ ಧೈರ್ಯ ನಮಗೆ ಸದಾಕಾಲ ಇಬ್ಬರು ಅಣ್ಣವರು ಸದಾಕಾಲ ನಮ್ಮ ಜೊತೆಗಿರ್ಬೇಕಂತ ಹೇಳ್ತಾ ನಾನು ಮುಂದಿನ ದಿನಗಳಲ್ಲಿ ಒಂದು ಕಂಪ್ನಿಯಲ್ಲಿ ಅಣ್ಣವ್ರು ಹೇಳಿದರು, ನಮ್ಮ ವಾದ್ಯಕರು ಕನ್ನಡಪ್ರಭರು ಇವರು ಹೇಳಿದರು, ನ್ಯೂಸ್ನವರು ಕುಂಠಿತವಾಗಿದೆ. ಹಲವಾರು
60% ಕನ್ನಡ ಸರ್ಕಾರ ಮಾಡಿದ್ರೆ ಸಂತೆ ನಮ್ಮ ಕಂಪ್ನಿಯಲ್ಲಿ ಸುಮಾರು ಇನ್ನು 10% ಹಂಗೆ ಇದೆ. ಅದು ಒಂದು ಹೋರಾಟ ಹಮ್ಮಿಕೊಂತೀವಿ. ತಾವು ಜಿಲ್ಲಾಧ್ಯಕ್ಷರು ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತಾ ಇದ್ವಿ, ತಾವು ಬಂದು ನಮಗೆ ಅದನ್ನು ನೀವು ಬಂದು ಒಂದು ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮ ಮೇಲೆ ಕಳಕಳೆ ಮನವಿ. ಇದಕ್ಕೆ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ TN ನಾರಾಯಣಗೌಡರ ಆದೇಶದ ಮೇರೆಗೆ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಚಾನಾಳ್ ಶೇಖರ್ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಅಂಗಡಿ ಶಂಕರಪ್ಪಯವರ ನೇತೃತ್ವದಲ್ಲಿ ಕಂಪ್ಲಿ ತಾಲೂಕು ಘಟಕದ ನೂತನ ಅಧ್ಯಕ್ಷರನ್ನಾಗಿ ಬಳೆ ಮಲ್ಲಿಕಾರ್ಜುನ ಇವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಇವತ್ತು ಕಂಪ್ಲಿ ತಾಲೂಕು ಘಟಕವನ್ನು ಸಂಪೂರ್ಣ ಪುನರ್ ರಚಿಸಲಾಗಿದೆ. ಭಾಳಷ್ಟು ನೂತನ ಪದಾಧಿಕಾರಿಗಳಿಗೆ ಈ ದಿನ ಆದೇಶ ಪ್ರತಿಯನ್ನು ನೀಡಲಾಗಿದೆ. ಈ ಒಂದು ಆದೇಶ ಪ್ರತಿಯನ್ನು ತೆಗೆದುಕೊಂಡಿರುವಂಥ ಎಲ್ಲ ರಕ್ಷಣಾ ವೇದಿಕೆಯ ಸಮಸ್ತ ಪದಾಧಿಕಾರಿಗಳು ಯಾವಾಗೇ ಆಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಯಾವುದೇ ಒಂದು ಹೋರಾಟಕ್ಕೆ ಕರೆ ನೀಡಿದರೆ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ನಾಡು ನುಡಿ ನೆಲ ಜಲದ ರಕ್ಷಣೆ ವಿಚಾರವಾಗಿ ಸದಾ ನೀವೆಲ್ಲ ಸಿದ್ಧರಾಗಿರ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಜನವರಿ 22ನೇ ತಾರೀಕು ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಚಾನಾಳ್ ಶೇಖರ್ ಅವರ ಜನ್ಮದಿನದ ಅಂಗವಾಗಿ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಕಂಪ್ಲಿ ತಾಲೂಕು ಘಟಕದ ವತಿಯಿಂದ ಖೋ ಖೋ ಮತ್ತು ಕಬಡ್ಡಿ ಪಂದ್ಯಾವಳಿ, ಕ್ರಿಕೆಟ್ ಟೂರ್ನಮೆಂಟ್ ಏರ್ಪಡಿಸಲಾಗಿದೆ. ಅದೇ ರೀತಿ ಜಿಲ್ಲಾ ಘಟಕದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭ